ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಒಂದು ಬ್ಯಾಡ್ ನ್ಯೂಸು. ಅದು ಏನಂತ ಅಂದರೆ, ನಮಗೊಬ್ಬ ಸ್ಕ್ಯಾಮ್ ಮಾಡಿಬಿಟ್ಟ. ಪಾರಿವಾಳ ಪರ್ಚೇಸ್ ಮಾಡಬೇಕಾದ್ರೆ 2 ಟೈಮ್ಸು ಅವ್ರ ಹತ್ರನೇ ನಾವು ಪರ್ಚೇಸ್ ಮಾಡಿದ್ದು. ಬಟ್ 3rd ಟೈಮಲ್ಲಿ ಸ್ಕ್ಯಾಮ್ ಮಾಡಿಬಿಟ್ಟ. ಆ್ಯಸ್ ಯೂಶ್ವಲ್ ಶಿವಮೊಗ್ಗದಿಂದ ಪಾರಿವಾಳ ಬರ್ತಾಯಿತ್ತು ಬಸ್ಸಲ್ಲಿ. ಅವರು ಪಾರ್ಸಲ್ ಹಾಕಿದ್ರು. ಸೊ ಮಾರ್ನಿಂಗ್ 4 ಗಂಟೆಗೆ ನಾವು ಬಸ್ಗೆ ವೇಟ್ ಮಾಡಿ ಪಾರ್ಸಲ್ನ ತೊಗೊಂಡು ಬಂದ್ವಿ ಮನೆಗೆ ತೊಗೊಂಡು ಬಂದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಆಮೇಲೆ ನಮಗೆ ಗೊತ್ತಾಗಿದ್ದು ನಮಗೆ ಸ್ಕ್ಯಾಮ್ ಮಾಡಿದ್ದಾರೆ ಅಂತ. ನಾವು ಸೆಲೆಕ್ಟ್ ಮಾಡಿದ್ದು 2 ಪೇರ್ಸ್ ಆಫ್ ಪಾರಿವಾಳನ. ಅದರಲ್ಲಿ 1 ಪೇರ್ ಪಾರಿವಾಳನ ಕಳಿಸಿದ್ದಾರೆ, ಇನ್ನೊಂದು ಪೇರು ಕಳಿಸಿರ್ಲಿಲ್ಲ. ಅದ್ರ ಬದಲು ಒಂದು ಓವನ್ನ ಕಳಿಸಿದ್ದಾರೆ. ಆಮೇಲೆ ನಮಗೂ ಬೇಜಾರಾಯಿತು ಅದನ್ನು ನೋಡ್ಬಿಟ್ಟು. ಹಾಗೆ ಅದಕ್ಕೆ ನಾವು ಕಾಲ್ ಮಾಡಿದ್ವಿ ಅವರಿಗೆ. ಸೊ ಸ್ವಿಚ್ ಆಫ್ ಬಂತು. 1 ಡೇ ಪೂರ್ತಿ ಅವ್ರ ಫೋನು ಸ್ವಿಚ್ ಆಫು. ನೆಕ್ಸ್ಟ್ ಡೇನು ಟ್ರೈ ಮಾಡಿದ್ವಿ ನೋಡೋಣ ಅಂತ. ಸೊ ಕಾಲ್ ಕನೆಕ್ಟ್ ಆಯಿತು, ಆದರೆ ಕಾಲೇ ಪಿಕ್ ಮಾಡಿಲ್ಲ ಅವನು. ನಾವು ಮತ್ತೆ ಕಾಲ್ ಮಾಡ್ತಾನೆ ಇದ್ವಿ. ಸೊ ಆಮೇಲೆ 1 ಟೈಮ್ ಮಾತ್ರ ಪಿಕ್ ಮಾಡಿ ಮಾತಾಡಿದ್ರು. ಸಾರಿ ಕೇಳ್ಬಿಟ್ಟು ನಾವೇನು ಅಮೌಂಟ್ ಪೇ ಮಾಡಿದ್ವಿ ಅದರಲ್ಲಿ 80% ಅಮೌಂಟ್ನ ನಮಗೆ ರೀಫಂಡ್ ಮಾಡಿದ್ರು. ಅವ್ರ ಹತ್ರನೂ ದುಡ್ಡಿಲ್ಲ, ಅಮೌಂಟ್ ಇರಲಿಲ್ಲ ಅಂತ ಏನೋ ಕತೆಗಳನ್ನ ಹೇಳಿ 80% ಅಷ್ಟೇ ನಮಗೆ ಅವರು ರೀಫಂಡ್ ಮಾಡಿದ್ದು. ಸೊ ನೀವು ಹೊಸೊಬ್ಬರು ಪಾರಿವಾಳ ತೊಗೋತಾ ಇದ್ದೀರಾ ಅಂತ ಅಂದರೆ ನಿಮ್ಗೆ ಯಾರು ಗೊತ್ತಿದ್ರೆ ಮಾತ್ರ ಅವ್ರ ಹತ್ರ ಮಾತ್ರ ಪರ್ಚೇಸ್ ಮಾಡಿ. ಸೊ ಈ ಥರ ಪಾರ್ಸೆಲ್ ಹಾಕ್ಸ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ. ಹಾಗಂತ ಎಲ್ಲರೂ ಒಂದೇ ಥರ ಇರಲ್ಲ. ಸೊ ಕೆಲವೊಬ್ರು ಮಾತ್ರ ಈ ಥರ ಮಾಡ್ತಾರೆ. ಸೊ ಯಾವುದಕ್ಕೂ ನಮ್ಮ ಹುಷಾರಿಯಲ್ಲಿ ನಾವಿದ್ರೆ ಒಳ್ಳೆಯದು ಅಲ್ವಾ. ಸೊ ನೆಕ್ಸ್ಟು ನೀವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಈ ವಿಷಯದಲ್ಲಿ ಅಂತ ಅಲ್ಲ, ಯಾವುದೇ ವಿಷಯದಲ್ಲಾದರೂ ಸ್ವಲ್ಪ ಹುಷಾರಾಗಿರಿ.